ನೋಡಿ ಇದೆ ನರಸಿಂಹ ಪರ್ವತ. ನಾನಂತೂ ಇದು ಫಸ್ಟ್ ಟೈಮ್ ನೋಡೋದು, ಏನಂತ ಗೊತ್ತಿಲ್ಲ. ಕೋಲ್ ಒಂದು ಇದ್ದರೆ ಒಳ್ಳೆಯದು, ಕ್ರ್ಯಾಂಪ್ ಆಗ್ತಾವೆ. ಆದರೆ ಇದು ಆನೆಗಳು ನಡ್ಕೊಂಡು ಬರುವಂಥ ದಾರಿ. ಇಲ್ಲಿ ಒಂದು ಒಂಟಿ ಸಲಗ ಇದೆ ಅಂತ ಹೇಳಿದ್ನಲ್ಲ, ಅದು ಇಲ್ಲೇ ನಡ್ಕೊಂಡು ಬರುತ್ತಂತೆ. ಫಾಲ್ಸ್ ನೋಡಿ ಆದಮೇಲೆ ನಡ್ಕೊಂಡು ಬರ್ತಾ ಇದ್ದೀವಿ. ಇದರ ಫುಲ್ ಏರ್ ಆಯಿತಾ, ಅಬ್ಬ ನಡೆದು ಮಾತಾಡ್ಲಿಕ್ಕಾಗ್ತಿಲ್ಲ, ಸಾಕಾಯ್ತು. ನಾವು ಮಾಡಿರುವಂಥ ಟ್ರಕ್ಕಿಂಗಲ್ಲಿ ಇದೊಂದು ಸ್ವಲ್ಪ ಚಾಲೆಂಜಿಂಗ್ ಅಂತ ಅನ್ಸ್ಕೊಂಡು, ಅಂದರೆ ಈ ಥರ ಮೇಲೆ ಏರ್ತಾ ಹೋಗ್ಬೇಕು. ಒಬ್ಬ ಸಖತ್ತಾಗ್ತದೆ. ಅಬ್ಬಾ ಒಂದಂದರೆ ಇನ್ನು ಸ್ವಲ್ಪ ಅಷ್ಟು ಬಿಸಿಲು ಬೀಳ್ತಾ ಇಲ್ಲ, ಕಾಡಿನ ಒಳಗೆ ಇರೋದ್ರಿಂದ. ಇನ್ನು ಮೇಲೆ ಹೋಗಿ ಆದಮೇಲೆ ನೋಡಬೇಕು. ಸುಮಾರು 8.5 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀವಿ. ಈಗ ಒಂದು ಹುಲ್ಲುಗಾವಲು ಪ್ರದೇಶ, ಬಿಚ್ಚಿರುವಂಥ ಹುಲ್ಲುಗಾವಲು ಪ್ರದೇಶಕ್ಕೆ ನಾವು ಬಂದಿದ್ದೀವಿ. ನೋಡ್ಬೋದು ಮೇಲ್ಗಡೆ ಸೂರ್ಯ, ಅದೇ ರೀತಿ ಫುಲ್ ಓಪನ್ ಆಗಿದೆ, ಓಪನ್ ಗ್ರೌಂಡ್ ಅಂತಲೇ ಹೇಳ್ಬೋದು. ಇಲ್ಲಿಂದ ಇನ್ನೂ 4 ಕಿಲೋಮೀಟರ್ ಇದೆ ಪೀಕಿಗೆ. ಬನ್ನಿ ಯಾವ ಥರ ಅನಿಸುತ್ತೆ ಅಂತ ನೋಡ್ಕೊಳ್ಳೋಣ. ಅಲ್ಲಿಂದ ಫುಲ್ ಏರಿದೆ ಆಯಿತಾ, ಏರ್ ಹತ್ಕೊಂಡು ಬಂದು ಸ್ವಲ್ಪ ಹೊತ್ತು ಇಲ್ಲಿ ಆರಾಮವನ್ನು ಮಾಡಿ ಮತ್ತು ಇಲ್ಲಿಂದ ಮತ್ತೆ ನಡ್ಕೊಂಡು ಹೋಗ್ತಾ ಇದ್ದೇವೆ. ಬನ್ನಿ ಹೋಗೋಣ, ಯಾವ ಥರ ಆಗುತ್ತೆ ಅನ್ನೋದನ್ನು ಮುಂದೆ ತಿಳಿಸ್ತೀನಿ. ನೋಡಿ, ನಾನಂತೂ ಇದು ಫಸ್ಟ್ ಟೈಮ್ ನೋಡೋದು, ಏನಂತ ಗೊತ್ತಿಲ್ಲ. ಅವ್ವ ಜರಿ ಒಂದು 9 ಕಿಲೋಮೀಟ್ರ್ ಆದಮೇಲೆ ನಿಮಗೆ ನೀರು ಸಿಗುತ್ತೆ ನೋಡಿ. ಫ್ರೆಶ್ ನೀರು ತುಂಬಿಸ್ಕೊಳ್ತಿದ್ದೀವಿ ನಾವು. ಮತ್ತು ನಮ್ಮ ಗೈಡ್ ಇಲ್ಲಿದ್ದಾರೆ, ಸೃಜನ್ ಅಂತ. ಸರ್ ನಮಸ್ತೆ. ಹಾಯ್. ಸೊ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ? ಇನ್ನು 3 ಕಿಲೋಮೀಟರ್. 3 ಕಿಲೋಮೀಟ್ರ್ ಅಲ್ಲ, ಸರಿ. ನೀರು ತುಂಬಿಸ್ಕೊಳ್ತಿದ್ದೇವೆ ಮತ್ತು ಇಲ್ಲಿಂದ ಮತ್ತೆ ಇನ್ನು ಹೋಗಬೇಕು ಮೇಲೆ. ಒಂದು ಅದ್ಭುತವಾದಂಥ ವ್ಯೂ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡಿ. ಅಬ್ಬಾ, ಆಗುಂಬೆ ಕಾಡು ಇಷ್ಟು ದೊಡ್ಡದಿದೆ ಅಂತ ಗೊತ್ತಿರಲಿಲ್ಲ ನನಗೆ. ನೋಡಿ, ಸಖತ್ತಾಗಿದೆ ವ್ಯೂಸ್ ಅಂತೂ. ಸಾಕಾಯಿತು, ಈಗ ಸ್ವಲ್ಪ ಖುಷಿನೂ ಆಗ್ತಾಯಿದೆ. ವ್ಯೂ ಎಲ್ಲ ಚೆನ್ನಾಗಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅಬ್ಬಾ, ಈ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗಲಿಕ್ಕೆ ಕಷ್ಟ ಆಗುತ್ತೆ ಇಲ್ಲಿ ನೋಡಿ. ಆದರೆ ಇದು ಆನೆಗಳು ನಡ್ಕೊಂಡು ಬರುವಂಥ ದಾರಿ. ಇಲ್ಲಿ ಒಂದು ಒಂಟಿ ಸಲಗ ಇದೆ ಅಂತ ಹೇಳಿದ್ನಲ್ಲ, ಅದು ಇಲ್ಲೇ ನಡ್ಕೊಂಡು ಬರುತ್ತಂತೆ. ನೋಡಿ ಹೇಗೆ ನಡ್ಕೊಂಡು ಬರುತ್ತೋ ಗೊತ್ತಿಲ್ಲ. ಟಡನ್ ಈಗ ಬರಲಿಲ್ಲ ಅದೇ ಸಾಕು. ಆಗ್ತಾ ಇಲ್ಲ, ಆಗ್ತಾ ಇಲ್ಲ. ಅಬ್ಬಾ, ಮಸಲ್ ಕ್ರ್ಯಾಂಪ್ ಆಗ್ಲಿಕ್ಕೆ ಶುರು ಆಯಿತು. ಯಾಕಂತ ಗೊತ್ತಿಲ್ಲ, ಅಂದರೆ ನಾನು ಮೊನ್ನೆ ಲೆಗ್ಸ್ ವರ್ಕೌಟ್ ಮಾಡಿದ್ದೆ. ಇದು ಸ್ವಲ್ಪ ಹೈಪ್ ಇರೋದ್ರಿಂದ ಮಸಲ್ ಕ್ರ್ಯಾಂಪ್ ಆಗ್ತಾ ಶುರು ಆಯಿತು. ನೀ ಕ್ಯಾಂಪ್ ಹಾಕಿದೆ. ಬನ್ನಿ ಹೋಗೋಣ. ಆದರೆ ಮಧ್ಯದಲ್ಲಿ ಕುತ್ಕೊಳ್ಳಿಕ್ಕಂತೂ ಆಗಲ್ಲ, ಹೋಗಲೇಬೇಕು. ಹಿಂದ್ಗಡೆ ವ್ಯೂ ನೋಡಿ ಯಾವ ಥರ ಇದೆ ಅಂತ. ಅಲ್ಲಿ ನಾವು ನಡ್ಕೊಂಡು ಬಂದಿರುವಂಥ ದಾರಿ. ಬಂದು ಇಲ್ಲಿ ಇನ್ನು ಮೇಲೆ ಹೋಗ್ಬೇಕು. ಇದು ಫುಲ್ ಹೈಟ್ ಇದೆ ಆಯಿತು. ಈಗ ಹೋಗೋ. ಕಾಲು ಸಿಕ್ಕಾಪಟ್ಟೆ ಕ್ರ್ಯಾಂಪ್ ಹಿಡಿತಾ ಇದೆ. ಮೋಸ್ಟ್ಲಿ ಕೋಲ್ ತೊಗೋಬೇಕಿತ್ತು ನಾನು, ಯಾಕಂದರೆ ಹೈಟ್ ಇರೋದ್ರಿಂದ ಎಲ್ಲ ಬಲಗಾಲ ಮೇಲೆ ಹಾಕ್ತಾ ಹೋದ್ನಾ, ಕ್ರ್ಯಾಂಪ್ ಹಿಡಿತಾ ಇದೆ, ನಡಿಲಿಕ್ಕೂ ಆಗ್ತಾಯಿಲ್ಲ. ಲೆಟ್ಸ್ ಗೋ. 1 ಕಿಲೋಮೀಟ್ರ್ ಇದೆ ಇನ್ನು. ಕೋಲ್ ತೊಗೋಬೇಕಿತ್ತು ಅನಿಸುತ್ತೆ. ಸೊ ಕೋಲ್ ಒಂದು ಇದ್ದರೆ ಒಳ್ಳೆಯದು, ಕ್ರ್ಯಾಂಪ್ ಆಗ್ತಾವೆ. ಸೊ ಫೈನಲಿ ಆಗಿ ನರಸಿಂಹ ಪರ್ವತಕ್ಕೆ ಬಂದಿದ್ದಾನೆ. ನೀವು ನೋಡ್ಬೋದು, ಇದು ನಾವು ಟಾಪಲ್ಲಿರುವಂಥದ್ದು. ತೋರಿಸ್ತೀನಿ ಯಾವ ಥರ ಇದೆ ಅಂತ. ತುಂಬ ಸಿಕ್ಕಾಪಷ್ಟೇ ಕಷ್ಟ ಏನಾಗಲಿಲ್ಲ. ಮಸಲ್ ಆ್ಯಂಡ್ ಮೈಂಡ್ ಕನೆಕ್ಷನ್ ಅಂತಾರಲ್ಲ, ನಡಿಬೇಕಂತ ಆಸೆ ಇದೆ, ಮೈಂಡಲ್ಲಿ ನಡಿಬೇಕು ಅನ್ನೋ ಅಂತ ಇದೆ. ಆದರೆ ಮಸಲ್ ಕೈ ಕೊಡ್ತು, ಕಾಲೆಲ್ಲ ಕ್ರ್ಯಾಂಪ್ ಆಯಿತು. ಅದಕ್ಕೆ ಸ್ವಲ್ಪ ಹೊತ್ತು ಮಲಗಿದ್ದೆ. ಈಗ ಬನ್ನಿ ತೋರಿಸ್ತೀನಿ ವ್ಯೂ ಯಾವ ಥರ ಇದೆ ಅನ್ನೋದು. ನೋಡಿ, ಇದೆ ನರಸಿಂಹ ಪರ್ವತ. ನೋಡಿ, ಒಂದು ಕಲ್ಲಿನ ಮೇಲೆ ನಿಂತಿದ್ದಾನೆ ನೋಡಿ. ಅಲ್ಲಿಂದ ನಾವು ನಡ್ಕೊಂಡು ಬಂದಿರುವಂಥದ್ದು. ಅಲ್ಲೊಂದು ದೇವಸ್ಥಾನ ಇದೆ, ನರಸಿಂಹ ದೇವರ ದೇವಸ್ಥಾನ ಇದೆ. ಹಾಗಾಗಿ ನರಸಿಂಹ ಪರ್ವತ ಅಂತ ಕರೀತಾರೆ. ಸಣ್ಣದಾದಂಥ ಗುಡಿ ಇದೆ. ಸೊ ಇದು ನರಸಿಂಹ ಪರ್ವತ. ವಿನೀತ್ ಅಲ್ಲಿ ಕೂತ್ಕೊಂಡಿದ್ದಾನೆ.
ಸಖತ್ತಾಗಿದೆ, ಖುಷಿ ಆಗುತ್ತೆ. ಯಾವಾಗ ಬರಬೇಕು ಅಂತ ಹೇಳಿದರೆ ಮಳೆಗಾಲ ಮುಗಿದ ತಕ್ಷಣವೇ ಇದು ಓಪನ್ ಆಗುತ್ತೆ. ಅದಕ್ಕಿಂತ ಮೊದಲು ಬರೋಕ್ಕೂ ಆಗಲ್ಲ, ದಾರಿನೂ ಅಷ್ಟು ಮಳೆಗಾಲದಲ್ಲಿ ಅಷ್ಟು ಸೂಕ್ತವಲ್ಲ. ಮಳೆಗಾಲ ಆದಮೇಲೆ ಬೇಸಿಗೆಗಿಂತ ಮೊದಲು ಬಂದರೆ ಇಷ್ಟು ಒಳ್ಳೆ ವ್ಯೂವನ್ನು ನೋಡೋಕ್ಕೆ ಸಿಗುತ್ತೆ. ಬೇಸಿಗೆಯಲ್ಲೂ ಮತ್ತೆ ಬಿಡಲ್ಲ, ಯಾಕಂತ ಹೇಳಿದರೆ ಕಾರ್ಗೀಚು ಹತ್ಕೋಬೋದು. ಅದೇ ರೀತಿ ಇಲ್ಲಿ ಬರುವಂಥ ಟ್ರೆಕ್ಕಿಂಗ್ ಮಾಡುವಂಥ ನಮ್ಮಂಥವರ ಉಪ್ಪಟಳ ಕೂಡ ಅದೇ ರೀತಿ ಸಾಕಷ್ಟು ಉಪದ್ರ ಆಗುತ್ತಂತ. ಅಕ್ಟೋಬರ್ ನಮ್ಮದು ಮಳೆಗಾಲ ಮುಗಿದ ತಕ್ಷಣವೇ ಆರಂಭ ಆಗುತ್ತೆ. ಅಕ್ಟೋಬರಲ್ಲಿ ಶುರು ಆಗುತ್ತೆ, ಫೆಬ್ರವರಿ ತನಕನೂ ಓಪನ್ ಇರುತ್ತೆ. ಅದ್ರ ಮಧ್ಯದಲ್ಲಿ ಬನ್ನಿ. ಡಿಸೆಂಬರಲ್ಲಿ ಬೆಸ್ಟ್ ಟೈಮ್. ನಾ ಬಂದಿರುವಂಥದ್ದು ಈಗ ಬೆಸ್ಟ್ ಟೈಮ್. ಬಹಳಷ್ಟು ನೆಮ್ಮದಿ ಇದೆ, ಒಳ್ಳೆ ಗಾಳಿ ಬರ್ತಾ ಇದೆ. ಆದರೆ ಟ್ರೆಕ್ಕಿಂಗ್ ಮಾಡಬೇಕು, ನನಗೆ ಏನಾದರೂ ನೋಡಬೇಕು ಹೊಸತನದು ಅನ್ನುವಂಥ ಆಸೆ ಇದ್ದವ್ರು ಮಾತ್ರ ಇದನ್ನೇ ಟ್ರೈ ಮಾಡಿ ಅಂತ ಆಯಿತಾ. ಯಾಕಂತ ಹೇಳಿದರೆ ಅಷ್ಟು ಥ್ರಿಲ್ಲಿಂಗ್ ಆಗಿದೆ, ಕಷ್ಟ ಏನಿಲ್ಲ, ಸಖತ್ತಾಗಿದೆ. ನಮಗದು ತುಂಬ ಖುಷಿ ಆಯಿತು. ಟ್ರೆಕ್ಕಿಂಗ್ ಸ್ಟಿಕ್ ಇದ್ದರೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದೇ ರೀತಿ ಸ್ವಲ್ಪ ವಾಕಿಂಗ್ ಎಲ್ಲ ಮಾಡಿ ಆಮೇಲೆ ಟ್ರೈ ಮಾಡಿ. ಒಂದು 12 ಕಿಲೋಮೀಟ್ರನ್ನ ಬಂದಿದ್ದೀವಿ ಅಂತ ಅಂದ್ಕೊಳ್ತೀವಿ. ಇನ್ನೂ ಸ್ವಲ್ಪ ನಡ್ಕೊಂಡು ಕೆಳಗೆ ಇಳಿಲಿಕ್ಕಿದೆ. ವ್ಯೂ ಅಂತೂ ಸಖತ್ತಾಗಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡ್ತಿದ್ದೀರಲ್ಲ, ಇದೇ ನರಸಿಂಹ ದೇವರ ಒಂದು ಸಣ್ಣ ಗುಡಿ. ಅದಕ್ಕೋಸ್ಕರ ಇದನ್ನು ನರಸಿಂಹ ಪರ್ವತ ಅಂತ ಕರೀತಾರೆ. ನೋಡ್ಬೋದು ನೀವು ಇಲ್ಲಿ ನೋಡಿ ಈ ಕಡೆ. ಸೊ ಈ ಕಡೆಯಿಂದ ಮೇಲೆ ಹೋಗ್ಬೋದು ನೀವು. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಅದನ್ನು ತೋರಿಸ್ತೇನೆ ಬನ್ನಿ. ನೋಡಿ ಹೆಂಗೆ ಸುತ್ತಲೂ ಬೆಟ್ಟ 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 ಗುಡ್ಡ. ನೋಡಿ ನಾವಾಗ ಅಲ್ಲಿದ್ದೆ, ಆ ವ್ಯೂ ಪಾಯಿಂಟಿಂದ ಈ ವಿಡಿಯೋ ಮಾಡಿರೋದು. ಈಗ ಈ ಕಡೆಯಿಂದ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಮತ್ತೆಲ್ಲ ಅದೇ. ನೋಡಿದ್ರಲ್ಲ ನರಸಿಂಹ ಪರ್ವತ ಬೆಟ್ಟವನ್ನು. ನಾವು ಇಲ್ಲಿಂದ ಕೆಳಗೆ ಇಳ್ಕೊಂಡು ಹೋಗಬೇಕು. ಸಾಧಾರಣ 4-5 ಕಿಲೋಮೀಟ್ರ್ ಇದೆ ಅಂತೆ. ಇಳ್ಕೊಂಡು ಹೋಗೋದು ಫುಲ್ ಡೌನ್ ಆಗಿದೆ. ಬೇಗ ಕೆಳಗೆ ಇಳಿಯೋಣ. ಇಳಿದು ಮತ್ತೆ ಕೆಳಗಡೆ ನಿಮ್ಗೆ ಸಿಗ್ತೀನಿ. ಈಗ ಮಧ್ಯಾಹ್ನ 2 ಗಂಟೆ ಆಗಿದೆ. ಆದಷ್ಟು ಬೇಗ ಕೆಳಗೆ ಇಳಿದು ಮತ್ತೆ ನಾವು ಊರ ಕಡೆಗೂ ಹೋಗಬೇಕು. ಬನ್ನಿ ಹೋಗೋಣ. ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ವರ್ಷಕ್ಕೋಸ್ಕರ ಒಂದು ಉತ್ಸವ ಥರ ನಡೆಯುತ್ತೆ. ಶೃಂಗೇರಿ ಪೀಠದ ಸ್ವಾಮಿಗಳು ಬಂದು ಉತ್ಸವನ ಮಾಡ್ತಾರೆ. ಇದು ಇಲ್ಲಿ ನಡೆಯುವಂಥ ಸ್ಥಳ. ಅದೇ ರೀತಿ ಇಲ್ಲಿ ನೀವು ನೋಡ್ಬೋದು, ಇದು ಗೌರ್ಮೆಂಟದ್ದು, ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟದ್ದು ಕ್ವಾರ್ಟರ್ಸ್. ಈಗ ಯಾರೂ ಇಲ್ಲ, ಯಾಕಂತ ಹೇಳಿದರೆ ಇದು ಶೃಂಗೇರಿಗೆ ತುಂಬ ಹತ್ತಿರ ಆಗಿರೋದ್ರಿಂದ ಇದು ಶೃಂಗೇರಿ ರೇಂಜ್ ಫಾರೆಸ್ಟಲ್ಲಿ ಬರುತ್ತೆ. ಸೊ ಬನ್ನಿ ಈ ಕಡೆ ಕೆಳಗೆ ನಡ್ಕೊಂಡು ಹೋಗೋಣ. 1 ಗಂಟೆ ನಾವು ಕೆಳಗೆ ಇರ್ತೇವೆ ಅಂತ ಹೇಳಿದರು ನಮ್ಮ ಗೈಡು. ನೋಡೋಣ ಬನ್ನಿ ಕೆಳಗೆ ಹೋಗೋಣ. ಈಗ ಫೈನಲಿ ಆಗಿ ನಮ್ಮ ನರಸಿಂಹ ಪರ್ವತ ಟ್ರೆಕ್ಕಿಂಗ್ ಇಲ್ಲಿಗೆ ಎಂಡ್ ಆಗಿದೆ. ಸೊ ನಾನಿರುವಂಥದ್ದು ಕಿಗ್ಗಾದಲ್ಲಿ ಎಕ್ಸಿಟ್. ಇಲ್ಲಿ ಎಂಟ್ರಿ ಕೂಡ ಇದೆ. ಆದರೆ ನೀವು ಇಲ್ಲಿ ಎಂಟ್ರಿ ಮಾಡಬೇಕಂತ ಹೇಳಿದರೆ ನೀವು ಅರಣ್ಯ ವಿಹಾರ ವ್ಯಾಪಲ್ಲಿ ಚಿಕ್ಕಮಗಳೂರು ಡಿಸ್ಟಿಕನ್ನು ಚೂಸ್ ಮಾಡಬೇಕು. ಬಟ್ ಇಲ್ಲಿಂದ ಹೋಗಲಿಕ್ಕೆ ತುಂಬ ಕಷ್ಟ ಇದೆ ಆಯಿತಾ. ಬಟ್ ವ್ಯೂ ಕೂಡ ಅಷ್ಟು ಚೆನ್ನಾಗಿಲ್ಲ. ನೀವೇನು ಹೇಳಿದ್ರು, ಇಲ್ಲಿಂದ ಇಳಿದು ಮಲ್ಲಂದೂರು ಕಡೆ ಹೋಗಬೇಕು. ನಾವು ಬಂದಿರುವಂಥದ್ದು ಶಿವಮೊಗ್ಗ ಜಿಲ್ಲೆಯ ಮಲ್ಲಂದೂರಿನಿಂದ. ಅಲ್ಲಿಂದ ಟ್ರೆಕ್ ಮಾಡ್ತಾ ನಾವು ಈ ಕಡೆ ಇಳಿದದ್ದು. ಟೋಟಲ್ 18 ಕಿಲೋಮೀಟರ್ ಹತ್ರ ಇದೆ. ಸಖತ್ತಾಗಿದೆ ಆಯಿತಾ. ಚಾಲೆಂಜಿಂಗ್ ಆಗಿದೆ. ಕಷ್ಟ ಇದೆ ಅನ್ನೋದಕ್ಕಿಂತ ಚಾಲೆಂಜ್ ಆಗಿದೆ. ನಿಮಗೆ ಚಾಲೆಂಜ್ ಇಷ್ಟ ಇದ್ದರೆ ಈ ಟ್ರೆಕ್ಕಿಂಗನ್ನು ಮಾಡಿ. ಅದೇ ರೀತಿ ಯಾವ ಥರ ಫೀಸ್ ಏನು ಅನ್ನೋದನ್ನು ನಾನು ಹೇಳ್ತೇನೆ ಮುಂದೆ. ಮಲ್ಲಂದೂರಿಂದ ಹತ್ತಿ ಕಿಗ್ಗದಿಂದ ಇಳಿದಾದ್ಮೇಲೆ ರಿಕ್ಷಾ ಬರುತ್ತೆ ಆಯಿತಾ. ಇಲ್ಲಿಂದ ಮತ್ತೆ ಮಲ್ಲಂದೂರಿಗೆ ಹೋಗಬೇಕಂತ ಹೇಳಿದರೆ 30 ಕಿಲೋಮೀಟರ್ ಇರುತ್ತೆ. ಅದಕ್ಕೂ ಸಪ್ರೇಟ್ ಚಾರ್ಜ್ ಇರುತ್ತೆ. ನಾವು ನೋಡಿ, ಇದು ಕಿಗ್ಗ, ಇಲ್ಲಿಂದ ಎಂಟ್ರಿ ಪಾಯಿಂಟು, ಎಕ್ಸಿಟ್ ಪಾಯಿಂಟು. ನಾವು ಮಲ್ಲಂದೂರಿಗೆ ಬಂದಿದ್ದರಿಂದ ಕಿಗ್ಗ ಎಕ್ಸಿಟ್ ಆಗಿದೆ. ಇಲ್ಲಿ ಕಾಡಿನ ನಡುವೆ ಹೋಗಬೇಕು. ಸ್ನೇಹಿತರೆ, ಫೈನಲಿ ಆಗಿ ನಾವೀಗ ಟ್ರೆಕ್ಕಿಂಗನ್ನು ಕಂಪ್ಲೀಟ್ ಮಾಡಿದ್ದೇವೆ. ನಾವು ಎಲ್ಲಿ ಟ್ರೆಕ್ಕಿಂಗನ್ನು ಶುರು ಮಾಡಿದ್ವಿ ಅಲ್ಲಿಗೆ ಬಂದಿದ್ದೇವೆ. ಸೊ ಇದು ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಮಲ್ಲಂದೂರು ಅಂತ ಬರುತ್ತೆ. ಮಲ್ಲಂದೂರಿಂದ ಟ್ರೆಕ್ಕಿಂಗ್ ಶುರು ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು, ಮಿಲನ್ ಅಂತ ಇವರು, ಗಗನ್ ಇದ್ದಾರೆ ನನ್ನ ಫ್ರೆಂಡು, ತಮ್ಮ ಅವರು ಗೈಡ್ ಮಾಡ್ತಾರೆ, ಇವರು ಗೈಡ್ ಮಾಡ್ತಾರೆ. ಸೊ ಇವತ್ತು ನಾವು ಟ್ರೆಕ್ಕಿಂಗ್ ಹೋಗಿ ಬಂದ್ವಲ್ಲ. ನೀವು ಹೇಗೆ ಬುಕ್ಕಿಂಗ್ ಮಾಡೋದು ಅಂತ ಹೇಳಿದರೆ, ಅರಣ್ಯ ವಿಹಾರ ವೆಬ್ಸೈಟಲ್ಲಿ ನೀವು ಶಿವಮೊಗ್ಗ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿದರೆ ನಿಮಗೆ ಮಲ್ಲಂದೂರು ಅಂತ ಬರುತ್ತೆ. ಇಲ್ಲಿಂದ ಟ್ರೆಕ್ಕಿಂಗ್ ಶುರು ಮಾಡಿ 18 ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ. 6 ಕಿಲೋಮೀಟರ್ ಹೋದಾದ್ಮೇಲೆ ಬರ್ಕನ ಫಾಲ್ಸ್ ಇದ್ದು ಮೇಲ್ಗಡೆ ನೀವು ಎಡ್ಜಿಗೆ ಹೋಗ್ಬೋದು. ಮತ್ತು ಅಲ್ಲಿಂದ 3 ಕಿಲೋಮೀಟರ್ ಟ್ರಕ್ ಆದಮೇಲೆ ಗ್ರಾಸ್ ಲ್ಯಾಂಡ್ ಸಿಗುತ್ತೆ. ಮತ್ತು ಅಲ್ಲಿಂದ ಟ್ರಕ್ ಕಂಪ್ಲೀಟ್ ಮಾಡಿ ಕಿಗ್ಗಾದಿಂದ ಎಕ್ಸಿಟ್ ಆಗ್ಬೋದು. ಕಿಗ್ಗಾದಿಂದ ಹೊರಗೆ ಬಂದಾದಮೇಲೆ ನಿಮಗೆ ಅಲ್ಲಿಂದ ರಿಕ್ಷಾ ಹಿಡ್ಕೊಂಡು ನೀವು ಪುನಃ ಮಲ್ಲಂದೂರಿಗೆ ಬರಬೇಕು. ಒಂದು ವೇಳೆ ನಿಮ್ಮ ಹತ್ರ TT ಇದೆ ಅಥವಾ ನಿಮ್ಮದೇ ಆದಂಥ ವೆಹಿಕಲ್ ಕೂಡ ಇದ್ದರೆ, ಅಥವಾ ನೀವು ತುಂಬ ಜನ ಬರ್ತಿದ್ದಾರೆ ಅಂತ ಹೇಳಿದರೆ ಅದ್ರ ವ್ಯವಸ್ಥೆ ಕೂಡ ಇವರು ಜೀಪು ಅಥವಾ ನಿಮಗೆ TT ವ್ಯವಸ್ಥೆ ಇವರು ಮಾಡಿಕೊಡ್ತಾರೆ. ಇಲ್ಲ ನೀವು ತುಂಬ ಕಮ್ಮಿ ಜನ ಬರ್ತಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ರಿಕ್ಷಾದ ವ್ಯವಸ್ಥೆ ಕೂಡ ಇವರು ಮಾಡಿಕೊಡ್ತಾರೆ. ಅಲ್ಲಿಂದ ನೀವು ಇಲ್ಲಿಗೆ ಬರಬೇಕು. ಸೊ ಈ ಥರ ಟ್ರೆಕ್ಕಿಂಗನ್ನು ಕಂಪ್ಲೀಟ್ ಮಾಡ್ಬೋದು. ಸೊ ಟ್ರೆಕ್ಕಿಂಗಿಗೆ ಪರ್ ಪರ್ಸನ್ಗೆ 500 ರೂಪೀಸ್ ಡಿಪಾರ್ಟ್ಮೆಂಟ್ ಅವ್ರು ಚಾರ್ಜ್ ಮಾಡ್ತಾರೆ. ಅದೇ ರೀತಿ ಗೈಡ್ ಚಾರ್ಜಸ್ ಕೂಡ ಇರುತ್ತೆ. ಅದಾದಮೇಲೆ ನೀವು ಈಗ ಟ್ರೆಕ್ಕಿಂಗನ್ನು 2 ಕಡೆಯಿಂದನೂ ಶುರು ಮಾಡ್ಬೋದು. ಮಲ್ಲಂದೂರಿಂದ ಶುರು ಮಾಡಿ ಕಿಗ್ಗಾದಲ್ಲಿ ಇಳಿಬೋದು. ಅದೇ ರೀತಿ ಕಿಗ್ಗಾದಿಂದ ಶುರು ಮಾಡಿ ಕಿಗ್ಗಾ ಕಡೆನೇ ಇಳಿಬೋದು. ಅದೇ ರೀತಿ ಕಿಗ್ಗಾದಿಂದ ಶುರು ಮಾಡಿ ಮಲ್ಲಂದೂರಿಗೆ ಕೂಡ ಬರ್ಬೋದು. ಆದರೆ ನನ್ನ ಪ್ರಕಾರ ಬೆಸ್ಟ್ ಅಂತ ಹೇಳಿದರೆ ಮಲ್ಲಂದೂರಿಂದ ಶುರು ಮಾಡಿ ಕಿಗ್ಗಾ ಕಡೆ ಇಳಿರಿ. ಯಾಕಂತ ಹೇಳಿದರೆ ಆ ದಾರಿನೂ ಅದೇ ಥರ ಇದೆ. ಅದು ನಾವು ಬೆಳಿಗ್ಗೆ 8 ಗಂಟೆಯಿಂದ ಶುರು ಮಾಡಿ ಮಧ್ಯಾಹ್ನ 3ವರೆಗೆ ಮುಗಿಸಿದ್ದೀವಿ. ಆ ಮಧ್ಯದಲ್ಲಿ ತುಂಬ ರೆಸ್ಟ್ ತೊಗೊಂಡಿದ್ದು. ವ್ಯೂ ಪಾಯಿಂಟ್ ಹತ್ರ, ಬರ್ಕನ ಹತ್ರ ನಾವು ತುಂಬ ರೆಸ್ಟ್ ತೊಗೊಂಡಿದ್ದೇವೆ. ಅದೇ ರೀತಿ ನಮಗೆ ಅಭ್ಯಾಸ ಇರೋದ್ರಿಂದ ಟ್ರೆಕ್ಕಿಂಗ್ ಕೂಡ ಭಾಳ ಫಾಸ್ಟ್ ಆಯಿತು. ನಿಮಗೆ ಅಭ್ಯಾಸ ಇಲ್ಲ ಅಂತ ಹೇಳಿದರೆ
ಸ್ವಲ್ಪ ಸಮಯ ತಗೊಳ್ಬೋದು ಅಂತ ನನಗೆ ಅನಿಸುತ್ತೆ. ಬೆಸ್ಟ್ ಅಂತ ಹೇಳಿದರೆ ಮಲ್ಲಂದೂರಿಂದ ಶುರು ಮಾಡಿ ಆ ಕಿಗ್ಗಾ ಕಡೆ ಇಳೀರಿ. ಕಿಗ್ಗಾದಿಂದ ಇಳಿಯುವಾಗ ಸ್ವಲ್ಪ ಇಳಿಜಾರು ಇರೋದ್ರಿಂದ ನಿಮಗೆ ಅಲ್ಲಿಂದ ಸ್ಟಾರ್ಟ್ ಮಾಡಿದರೆ ವ್ಯೂಸ್ ಅಷ್ಟು ಚೆನ್ನಾಗಿ ಕಾಣಲ್ಲ. ಅದೇ ರೀತಿ ನಿಮ್ಗೆ ಅಷ್ಟೇನು ಟ್ರಕ್ಕಿಂಗ್ ಅಡ್ವೆಂಚರ್ಸ್ ಗೊತ್ತಾಗಲ್ಲ, ಸ್ವಲ್ಪ ಕಷ್ಟನೂ ಕೂಡ ಆಗುತ್ತೆ ಅಂತ ಅನಿಸುತ್ತೆ. ಮಲ್ಲಂದೂರಿಂದ ಕಿಗ್ಗಾ ಬೆಸ್ಟ್ ಅಂತ ನನ್ನ ಪ್ರಕಾರ. ಅದೇ ರೀತಿ ನೀವು ತುಂಬ ಜನ ಬರ್ತಿದ್ದೀರಿ, ನಿಮ್ಮದು ಏನೋ IT ಕಂಪ್ನಿ ಇದೆ, ಅವ್ರ ಫ್ರೆಂಡ್ಸು ಫ್ಯಾಮಿಲಿ ಅಂತ ತುಂಬ ಜನ ಇದ್ದಾರೆ ಅಂತ ಹೇಳಿದರೆ ಗಗನ್ ಕೃಷ್ಣ ಅಂತ ಇದ್ದಾರೆ, ಅಥವಾ ಮಿಲನ್ ಅವ್ರ ನಂಬರ್ ನಾನು ಕೊಟ್ಟಿರ್ತೇನೆ. ಅದು ಇವ್ರ ಮನೆದು ಗೈಡ್ ಮನೆ, ಇವ್ರ ಮನೆ. ಸೊ ಇಲ್ಲಿ ನಿಮಗೆ ಹೋಮ್ ಸ್ಟೇ ಕೂಡ ಇದೆ. ನೀವು ಇವ್ರಿಗೆ ಒಂದ್ಸಲಿ ಕಾಲ್ ಮಾಡಿ ಏನೆಲ್ಲ ಇನ್ಫಾರ್ಮೇಷನ್ ಬೇಕು ಅವ್ರ ಹತ್ರ ಕೇಳ್ಬೋದು. ಮಿಲನ್ ಅವರೇ ಏನು ಹೇಳ್ತೀರಾ? ಅಲ್ಲ, ಅವ್ರಿಗೆ ಏನೇ ಡೌಟ್ ಇದ್ರು ನನ್ನ ನಂಬರ್ ಅಲ್ಲಿ ಇರುತ್ತೆ, ಸ್ವಲ್ಪ ಫೋನ್ ಮಾಡಿದ್ರೆ ಒಳ್ಳೇದು. ಓಕೆ, ನಿಮ್ಗೆ ಏನೇ ಡೌಟ್ ಇದ್ರು ಇವ್ರ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇವ್ರಿಗೆ ಕಾಲ್ ಮಾಡಿ. ಅದೇ ರೀತಿ ಗಗನ್ ಕೃಷ್ಣ ಅಂತ ಇವ್ರ ಬ್ರದರ್, ಅವ್ರಿಗೂ ಕಾಲ್ ಮಾಡಿ ನಿಮಗೆ ಹೋಮ್ ಸ್ಟೇ ಅದೇ ರೀತಿ ಕೆಲವು ಟ್ರಕ್ಕಿಂಗ್ ಪ್ಲೇಸಸ್ ಇದೆ, ಅದರೆಲ್ಲ ಮಾಹಿತಿ ಅವ್ರು ಕೊಡ್ತಾರೆ. ಥ್ಯಾಂಕ್ ಯು, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್.